ಶಾಸಕ ಭೈರತಿ ಬಸವರಾಜ್ ಅವರ ಬಂಧನ ವಿಚಾರ ಕುರಿತಂತೆ ಬಿಜೆಪಿ ನಾಯಕರ ಹೇಳಿಕೆ ವಿಚಾರ ಕುರಿತಂತೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಡಿ.ಕೆ. ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಬಿಜೆಪಿ ನಾಯಕರು ಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಪ್ರಕರಣದಲ್ಲಿ ಅವ್ರದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಈ ಪ್ರಕರಣ ಕುರಿತಂತೆ ತಾವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಅವರು ಇದನ್ನ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಅದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಈ ಮರ್ಡರ್ ಆಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲ. ಆಮೇಲೆ ಯಾರು ಮರ್ಡರ್ ಆಗಿದ್ದೇನೆ ಅವನಿಗೂ ನಮಗೂ ಸಂಬಂಧನೂ ಇಲ್ಲ. ಸೊ ಇದು ಬರೀ ಲ್ಯಾಂಡ್ ಮಾಫಿಯಾ ಇಟ್ಕೊಂಡು ಆ ಜಿದ್ದಿನಲ್ಲಿ ಆಗಿರ್ತಕ್ಕಂಥ ಮರ್ಡ್ರು. ಆಮೇಲೆ ಆತ ಯಾರು ಮರ್ಡರ್ ಆಗಿದ್ದಾನೆ ಆತ ಸಾಯೋದಕ್ಕಿಂತ ಮುಂಚಿತವಾಗಲೇ ಇದೇ MLA ಮೇಲೆ, ಇದೇ ಶಾಸಕರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಶಾಸಕರು ಮತ್ತು ಅವರೆಲ್ಲ ಸಂಗಡಿಗರ ಕಡೆಯಿಂದ ನನ್ನ ಪ್ರಾಣ ಭಯ ಇದೆ ಅಂತ ಹೇಳಿ ಕಮಿಷನರ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಆದರೂ ಪೊಲೀಸವರು ಆವತ್ತಿನ ದಿವಸ ಬಹುಶಃ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿದ್ರೆ ಇಲ್ಲಿವರೆಗೂ ಅದು ಆಗ್ತಾ ಇರಲಿಲ್ಲ. ಆದರೆ ಇವರ ಒತ್ತಡದ ಮೇರೆಗೆ, ಇವರ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸಿಂದ ಇವ್ರನ್ನ ತನಿಖೆ ಮಾಡಲಿಲ್ಲ. ಹಾಗಾಗಿ ಅವನು ಇವತ್ತು ಕೊಲೆ ಆಯಿತು. ಆಮೇಲೆ ಯಾರು ಈ ಕೊಲೆಯಲ್ಲಿ A1 ಇದ್ದಾನೆ, ಇವ್ರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರನ್ನ ಬಸವರಾಜ್ ಅವ್ರನ್ನ ಇವ್ರೇನು ಹೇಳ್ತಾರೆ, A1ಗೂ ನನಗೂ ಸಂಬಂಧ ಇಲ್ಲ, ನಾನು ರಾಜಕಾರಣಿ, ನನ್ನ ಜೊತೆನಲ್ಲಿ ಬಂದು ಫೋಟೋ ಸಾವಿರಾರು ಜನ ಇಡ್ಸ್ಕೊತಾರೆ, ಅದರಲ್ಲಿ ಆತನೂ ಒಬ್ಬ ಅಂತ ಹೇಳಿ ತಿಳಿಸಿದ್ದಾರೆ. ಅದು ಬಹಳಷ್ಟು ಸುಳ್ಳು ಹೇಳಿರ್ತಕ್ಕಂಥದ್ದು. ಅದು ಇಡೀ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತು ಆತನ ಜೊತೆನಲ್ಲಿ ಯಾವ ರೀತಿ ಆತನ ಒಡನಾಟ ಇತ್ತು ಅಂತ ಹೇಳಿ. ಆಮೇಲೆ ಅವ್ರ ಎಲ್ಲ ಕಾರ್ಯಕ್ರಮದಲ್ಲೂ ಆತ ಭಾಗಿಯಾಗಿರ್ತಾ ಇದ್ದ. ಅವರ ಆಫೀಸ್ ಉದ್ಘಾಟನೆ, ಮಂತ್ರಿ ಕಚೇರಿ ಉದ್ಘಾಟನೆಯಲ್ಲಿ ಕೆಲವ್ರನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಈತನನ್ನು ಕರೆದು ಸನ್ಮಾನ ಮಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಲ್ಲಿ ಇರ್ತಕ್ಕಂಥದ್ದು. ಅವ್ರ ಜೊತೆನಲ್ಲಿ ಅನೇಕ ಸರಿ ಹೊರಗಡೆ ಹೋಗಿರ್ತಕ್ಕಂಥದ್ದು, ಅವರ ಜೊತೆನಲ್ಲಿ ವ್ಯವಹಾರ ಮಾಡಿರ್ತಕ್ಕಂಥದ್ದು ಅನೇಕ, ಇದು ಎಲ್ಲ ಕ್ಷೇತ್ರದ ಜನತೆಗೆ ಗೊತ್ತಿರ್ತಕ್ಕಂಥದ್ದು. ಆದರೂ ಅವ್ರು ಸುಳ್ಳು ಹೇಳಿದ್ದಾರೆ. ಏನು ಅವಶ್ಯಕತೆ ಇತ್ತು? ಈತನ ಅವನ ಜೊತೆನಲ್ಲಿ ಒಡನಾಟ ಇದೆ ಅನ್ನೋದು ಒಪ್ಕೊಳ್ಬೇಕಾಗಿತ್ತು. ಸುಳ್ಳು ಹೇಳಿ ಇವತ್ತೊಂದು ದಿವಸ ಜನರನ್ನ ದಿಕ್ಕನ್ನ ತಪ್ಪಿಸಿರ್ತಕ್ಕಂಥದ್ದು. ನ್ಯಾಯಾಂಗದಲ್ಲೂ ಅವರು ಆ ದಿಕ್ಕನ್ನ ತಪ್ಪಿಸೋದಕ್ಕೆ ಹೋಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಸುಪ್ರೀಂ ಕೋರ್ಟ್ ಅವರ ಬೇಲ್ ಪಿಟಿಷನ್ನ ವಜಾವನ್ನು ಮಾಡಿದೆ. ಇದು ಬರೀ ನಮ್ಮ BJP ಮುಖಂಡರುಗಳು ಏನೇನಿದ್ದಾರೆ, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಲೀಡರ್ಸು, ಆರ್ ಅಶೋಕ್ರವರು, ಅವರ ಅಪೋಸಿಷನ್ ಲೀಡರ್ ಆಗಿದ್ದವರು, ಆಮೇಲೆ ವಿಜಯೇಂದ್ರ ಅವರು ಇವತ್ತು ಬಂದಿದ್ದಾರೆ. ಆಮೇಲೆ ಹಾಗೇನೆ ಆರ್ ಅಶೋಕ್ರವರು ಉಪಮುಖ್ಯಮಂತ್ರಿಗಳು ಆಗಿದ್ರು, ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು. ಇದೇ ಜನ, ಅವ್ರು ನಂದೀಶ್ ರೆಡ್ಡಿ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಾರೆ, ಮಾಜಿ ಶಾಸಕರು. ನಂದೀಶ್ ರೆಡ್ಡಿ ಅವರು, ಆರ್ ಅಶೋಕ್ರವರು, ಸದಾನಂದ ಗೌಡರು, ಇವರು 3 ಜನ ಒಂದು ಡೆಲಿಗೇಷನ್ ನಲ್ಲಿ ಹೋಗಿ 2014ರಲ್ಲಿ ಇದೇ ಭೈರತಿ ಬಸವರಾಜ್ ಮೇಲೆ ಗವರ್ನರ್ಗೆ ಪಿಟಿಷನ್ ಅನ್ನ ಕೊಡ್ತಾರೆ. ಇವರು ಕೊಲೆಗಳನ್ನ ಮಾಡಿಸ್ತಾರೆ, ಇವರು ರೌಡಿಸಮ್ ಮಾಡಿಸ್ತಾರೆ, ಈ ಕ್ಷೇತ್ರದಲ್ಲಿ ದೌರ್ಜನ್ಯ ಎಸಗ್ತಾರೆ, ಆಮೇಲೆ ಕರಪ್ಷನ್ ಅಲ್ಲಿ ಇದ್ದಾರೆ, ದುಡ್ಡು ಅನುದಾನ ಏನು ದುಡ್ಡು ಬಂದಿದೆ ಈ ಕ್ಷೇತ್ರಕ್ಕೆ ಅದನ್ನ ಎಲ್ಲ ತಿಂದಾಕಿದ್ದಾರೆ ಅಂತ ಹೇಳಿ ಅವರೇ ಹೋಗಿ ಪಿಟಿಷನ್ ಕೊಡ್ತಾರೆ. ಅದೇ ಜನ ಹೋಗಿ ಪಿಟಿಷನ್ ಕೊಟ್ಟಿರ್ತಕ್ಕಂಥವ್ರು ಬಂದು ಇವತ್ತು ಅವರ ಪರವಾಗಿ ನಿಂತ್ಕೊಂಡು ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿರ್ತಕ್ಕಂಥದ್ದು ಬಹಳ ವಿಷಾದನೀಯ. ಅದನ್ನ ಖಂಡಿಸ್ತೇವೆ. ಸರ್, ಈ ಕುರಿತಂತೆ ಈಗ ಕ್ಷೇತ್ರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಕಳೆದ 10 ವರ್ಷಗಳ ಹಿಂದೆ ಆದಂತ ಪ್ರಕರಣಗಳ ಕುರಿತಂತೆನೂ ಕೂಡ ತನಿಖೆ ಆಗ್ಬೇಕಂತಕ್ಕಂಥ ಕೂಗು ಕೇಳಿ ಬರ್ತಾ ಇದೆ. ಸರ್, ಈ ಬಗ್ಗೆ ಏನ್ ಹೇಳ್ತೀರಾ? ಹೌದು ಸರ್, ಇದು ಯಾಕೆ ಅಂತ ಹೇಳಿದ್ರೆ ಈಗ ಅನೇಕ ಮರ್ಡರ್ಗಳು ಈ ಕ್ಷೇತ್ರದಲ್ಲಿ ಆಗಿದೆ. ಇದು ಬಸವರಾಜ್ ವಿರುದ್ಧವಾಗಿ ಆರ್ ಅಶೋಕ್ರವರು, ನಂದೀಶ್ ರೆಡ್ಡಿ ಅವರು ಅನೇಕ ದಾಖಲೆಗಳನ್ನ ಅವರೇ ಬಿಡುಗಡೆ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ 2023ರಲ್ಲೂ ಒಂದು ಮರ್ಡರ್ ಆಗ್ತದೆ, 2022ರಲ್ಲಿ ಒಂದು ಮರ್ಡರ್ ಆಗ್ತದೆ. ಸೊ ಆ ಮರ್ಡರ್ ಆದಂಥ ಸಂದರ್ಭದಲ್ಲಿ ಯಾರು ಆ BJP ಮುಖಂಡರುಗಳಿದ್ರು ಅವ್ರ ಮೇಲೆ ಕೇಸನ್ನು ಫೈಲ್ ಮಾಡೋದಕ್ಕೆ ಹೋದಂಥ ಅವರ ತಂದೆ ತಾಯಿಗಳು ಆ ಕೇಸಲ್ಲಿ ಅವ್ರ ಹೆಸರನ್ನ ಸೇರಿಸೋದಿಲ್ಲ, ಬೇರೆಯವರ ಅಮಾಯಕರನ್ನ ಸೇರಿಸ್ತಾರೆ. ಇದ್ರ ವಿರುದ್ಧವಾಗಿ ಒಬ್ಬ ಆಕೆ ಹೋಗಿ ಫೈಟ್ ಅನ್ನ ಮಾಡ್ತಾಳೆ, ಕಮಿಷನರ್ಗೆ ಪಿಟಿಷನ್ ಕೊಡ್ತಾಳೆ, ಹೈಕೋರ್ಟ್ ವರೆಗೂ ಹೋಗಿದ್ದಾರೆ. ಇವತ್ತವರೆಗೂ ಆಕೆಗೆ ನ್ಯಾಯ ಸಿಕ್ಕಲಿಲ್ಲ. ಹಾಗಾಗಿ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ, ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇವತ್ತು ಮರ್ಡರ್ ಆಗಿರ್ಬೋದು, ಹಿಂದೆ ಮರ್ಡರ್ ಆಗಿರ್ಬೋದು, ಇನ್ನೂ ಹಿಂದೆ ಮರ್ಡರ್ ಆಗಿರ್ಬೋದು. ಈ ಮರ್ಡರ್ಗಳೆಲ್ಲ ಯಾವ ರೀತಿ ಆಗಿದೆ ಅದನ್ನ ತನಿಖೆ ಆಗಬೇಕು ಅಂತ ನಮ್ಮ ಆಗ್ರಹ.
ಸರ್, ಈಗ ಸರ್ಕಾರ ಎಲ್ಲೋ ಒಂದ್ ಕಡೆ ಬೈರತಿ ಬಸವರಾಜ್ ಅವರ ಬಂಧನ ವಿಚಾರದಲ್ಲಿ ವಿಳಂಬ ಮಾಡ್ತೇವೆ ಅಂತಕ್ಕಂಥ ಮಾತು ಕೂಡ ಶುರುವಾಗಿದೆ. ಈ ವಿಚಾರ ಕುರಿತಂತೆ ತಾವು ಪ್ರತಿಕ್ರಿಯೆ ನೀಡೋದಾದ್ರೆ? ನೋಡಿ, ಒಬ್ಬ ರಾಜಕಾರಣಿನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ದಾಖಲೆಗಳು ಅವಶ್ಯಕತೆ ಇರ್ತದೆ. ಆಮೇಲೆ ಅವರು ಮುಂಚೆನೆ ಹೋಗಿ ಒಂದು ಬೇಲನ್ನು ತಗೊಂಡು ಬರ್ತಾರೆ, ಆಂಟಿಸಿಪೇಟರಿ ಬೇಲನ್ನು. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾವಾಗ ಅವರು ಬೇಲು ರಿಜೆಕ್ಟ್ ಆಯಿತು, ಅವರು ಅಬ್ಸ್ಕ್ಯಾಂಡಿಂಗಲ್ಲಿದ್ದರು. ಅನೇಕ ಲುಕ್ಔಟ್ ನೋಟಿಸು ಆಗಿತ್ತು, ಆದರೆ ಕೆಲವು ಕಾರಣಾಂತರಗಳಿಂದ ಅವರು ಸಿಕ್ಕಿರಲಿಲ್ಲ. ಇವತ್ತು ಸರ್ಕಾರ ದೃಢವಾಗಿದೆ. CID ಇನ್ವೆಸ್ಟಿಗೇಷನ್ನು ಮಾಡಿಸ್ತಾ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ಇವತ್ತು CID ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಖಂಡಿತವಾಗ್ಲೂ ನ್ಯಾಯ ಸಿಗ್ತದೆ. ಇದಿಷ್ಟು DK ಮೋಹನ್ ಅವರ ಮಾತು. ಅಂದ್ರೆ ಸರ್ಕಾರ ಪಾರದರ್ಶಕವಾಗಿ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಕಳೆದ 10 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಇರ್ಬೋದು, ಮತ್ತೆ ಹತ್ಯೆಗಳ ಕುರಿತಂತೆನೂ ಕೂಡ ತನಿಖೆ ಆಗ್ಬೇಕು ಎಂಬತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.